ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ನಿನ ಸ್ಪ್ಲಿಟ್ ಮಾಡೋದು ಯಾವ ಥರ, ಸ್ಪ್ಲಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಮೂವ್ ಆಗೋದು ಯಾವ ಥರ, ಮೂವ್ ಆದಮೇಲೆ ನಂಬರಿಂಗ್ ಮೆಥಡ್ನ ಯಾವ ಥರ ಚೇಂಜ್ ಮಾಡಬೇಕು ಅಂತ ವಿತಿನ್ 2 ಮಿನಿಟ್ಸಲ್ಲಿ ತೋರಿಸ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟು ನಮಗೆ ಯಾವ ಕಂಪನಿ ಸ್ಪ್ಲಿಟ್ ಮಾಡಬೇಕು ಆ ಕಂಪ್ನಿನ ಓಪನ್ ಮಾಡ್ಕೋಬೇಕು. ಯೂಸರ್ ನೇಮ್ ಪಾಸ್ವರ್ಡ್ ನಾನು ಸೆಟ್ ಮಾಡಿರೋದು, ಅದಕ್ಕೋಸ್ಕರ ಆ ಥರ ಬಂತು. ಕಂಪ್ನಿ ಸ್ಪ್ಲಿಟ್ ಮಾಡೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಬ್ಯಾಕಪ್ ತೊಗೊಳ್ದೇ ಮುಂದೆ ಹೋಗ್ಕೂಡ್ದು. ನಾನು ಆಲ್ರೆಡಿ ಬ್ಯಾಕಪ್ ತೊಗೊಂಡಿದ್ದೀನಿ, ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ಇನ್ನೊಂದ್ಸಲಿ ಬ್ಯಾಕಪ್ ತೊಗೊಳ್ಳಿ. ಇಲ್ಲಿ ಸ್ಪ್ಲಿಟ್ಟಿಗೆ ಬರ್ತೀನಿ, ಇಲ್ಲಿ ಸ್ಪ್ಲಿಟ್ ಡಾಟಾ ಮೇಲೆ ಪ್ರೆಸ್ ಮಾಡ್ತೀನಿ. ಇಲ್ಲಿ ವೆರಿಫೈ ಮಾಡ್ಬೋದು ಅಥವಾ ಡೈರೆಕ್ಟ್ ಸ್ಪ್ಲಿಟ್ ಮಾಡ್ಬೋದು. ವೆರಿಫೈ ಮಾಡಿದರೆ ನೀವು ಮಾಡಿರೋ ಎಂಟ್ರೀಸಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ಹೇಳುತ್ತೆ. ನನಗೆ ಸದ್ಯಕ್ಕೆ ಸ್ಪ್ಲಿಟ್ ಮಾಡೋ ಅವಶ್ಯಕತೆ, ಇದು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಪ್ಲಿಟ್ ಮಾಡಲಿಕ್ಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯಾವ ಡೇಟಿಂದ ಸ್ಪ್ಲಿಟ್ ಮಾಡಬೇಕು ಅಂತ ಕೇಳುತ್ತೆ. 1/4/2025 ತೊಗೊಳ್ರಿ. ಇಲ್ಲಿ ಫ್ರಮ್ ಸ್ಪ್ಲಿಟ್ ಡೇಟ್ ಅಂತ ಇರುತ್ತೆ, ಅಂದರೆ ಇಲ್ಲೇನು ಡೇಟ್ ಕೊಟ್ಟಿರೋ ಅದೇ ಡೇಟಿಂದ ಸ್ಪ್ಲಿಟ್ ಆಗಬೇಕು ಅಂತ. ಹಾಗೆ ಇರಲಿ. ಈಗ ಮೊದಲೆಲ್ಲ 2 ಕಂಪ್ನಿ ಕ್ರಿಯೇಟ್ ಆಗ್ತಿತ್ತು, ಬಟ್ ಇವಾಗ ಏನು ಮಾಡಿದ್ದಾರೆ, ಸ್ವಲ್ಪ ಹೊಸ ವರ್ಷನಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ಅಂದರೆ ಇದು 6 ವರ್ಷನಲ್ಲಿ ಟ್ಯಾಲಿ ಪ್ರೈಮ್ 6ಅಲ್ಲಿ ಒಂದೇ ಕಂಪ್ನಿ ಕ್ರಿಯೇಟ್ ಆಗುತ್ತೆ. ಎಂಟರ್ ಪ್ರೆಸ್ ಮಾಡಿರಿ, ಎಸ್ ಕೊಡ್ರಿ. ಸ್ವಲ್ಪ ಡಾಟಾ ವೆರಿಫೈ ಮಾಡಿ ಎಷ್ಟು ವೋಚರ್ಸ್ ಇದೆ ಎಲ್ಲ ನೋಡಿಬಿಟ್ಟು ನಿಧಾನಕ್ಕೆ ಸ್ಪ್ಲಿಟ್ ಮಾಡಿ ಕೊಡುತ್ತೆ. ಈ ನನ್ನಲ್ಲಿ ವೋಚರ್ಸ್ ಕಡಿಮೆ ಇದಾವೆ, ಬೇಗ ಸ್ಪ್ಲಿಟ್ ಮಾಡ್ತು. ನೀವು ಡೈಲಿ 50, 60, 100 ವೋಚರ್ಸ್ ಎಂಟ್ರಿ ಮಾಡ್ತಾಯಿದ್ರೆ ಇಟ್ ವಿಲ್ ಟೇಕ್ ಟೈಮ್. ಆರಾಮ್ಸೆ ಸ್ಪ್ಲಿಟ್ ಆಗಲಿ. ಕಂಪ್ಯೂಟರ್ ಸ್ಲೀಪ್ ಮೋಡಿಗೆ ಹೋಗ್ದೇ ಇರೋ ಆ ಥರ ನೀವು ನೋಡಿಕೊಂಡ್ರೆ ಮುಗ್ದೋಯ್ತು. ಈಗ ಕಂಪ್ನಿ ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದಮೇಲೆ ಏನು ಮಾಡೋದು, ಫಸ್ಟ್ ಕಂಪನಿನ ಶಟ್ ಮಾಡ್ಕೊಳ್ರಿ. ಶಟ್ ಕಂಪನಿ ಅಂದ್ರೆ ಟ್ಯಾಲಿ ಓಪನ್ ಇರುತ್ತೆ, ಕಂಪ್ನಿ ಕ್ಲೋಸ್ ಆಗುತ್ತೆ. ಹೌದಾ? ಇಲ್ಲಿ 2 ಕಂಪ್ನಿ ಆಯಿತು. ಹೌದಾ? ಇಲ್ಲಿ ನೋಡಿರಿ, 24, 25 ಒಂದು, 25, 26 ಒಂದು. ಫಸ್ಟ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ಪು ಸ್ಪ್ಲಿಟ್ ಆಗಿರೋ ಕಂಪ್ನಿ ಓಪನ್ ಮಾಡಿಕೊಂಡೆ. ಕಂಪ್ನೀಲಿ ಹೋಗಿ ಅಲ್ಟರ್ಗೆ ಹೋಗಿ ನಾನೇನು ಮಾಡ್ತೀನಿ, ನನ್ನ ಕಂಪನಿ ನೇಮ್ನ 25, 26 ಕೊಡ್ತೀನಿ. ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ಸೇವ್ ಆಯಿತು. ನೆಕ್ಸ್ಟ್ ಒಂದೇ ಕೆಲಸ ಮುಗೀತು. ಸ್ಪ್ಲಿಟ್ ಆಯಿತು, ನೇಮ್ ಚೇಂಜ್ ಆಯಿತು, ನಂಬರಿಂಗ್ ಮೆಥಡ್ ಚೇಂಜ್ ಮಾಡೋದು ತೋರಿಸ್ತೀನಿ ನೋಡಿರಿ. ವೋಚರ್ಸಲ್ಲಿ ಬಂದರೆ ಸೇಲ್ಸಲ್ಲಿ ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ ಓವರ್ ರೈಡ್ ಆಪ್ಷನ್ ಇದೆ ಇದರಲ್ಲಿ. ಅಂದರೆ 1 ಇದ್ದರೆ 1ಇಂದ ಸ್ಟಾರ್ಟ್ ಆಗುತ್ತೆ, ನೀವು 2 ಇಟ್ಕೊಂಡ್ರೆ 2ಇಂದ ಸ್ಟಾರ್ಟ್ ಆಗುತ್ತೆ. ನಂಬರ್ ಮೆಥಡ್ನ ಚೇಂಜ್ ಮಾಡೋಕ್ಕೆ ಬರ್ತಿದೆ, ಅಂದರೆ ನಂಬರ್ನ ಚೇಂಜ್ ಮಾಡೋಕ್ಕೆ ಬರ್ತಿದೆ. ಬಟ್ ನನಗೇನಾಗಬೇಕು, ನಂಬರ್ ಚೇಂಜ್ ಆಗಬಾರ್ದಂದ್ರೆ ಮಾಡೋಕ್ಕೂ ಅಲ್ಟ್ರಲ್ಲಿ ವೋಚರ್ ಟೈಪ್ಸಲ್ಲಿ ಸೇಲ್ಸಲ್ಲಿ ಇಲ್ಲಿ ಓನ್ಲಿ ಆಟೋಮೆಟಿಕ್ ಇಟ್ಕೋಬೇಕು. ಮ್ಯಾನ್ಯಲ್ ಓವರ್ ರೈಡ್ ಇಟ್ಕೋಬಾರ್ದು, ಆಟೋಮೆಟಿಕ್ ಇಟ್ಕೊಳ್ರಿ. ರೀಟೇನ್ ಒರಿಜಿನಲ್ ನಂಬರೇ ಇರಬೇಕು, ರೀಟೇನ್ ಒರಿಜಿನಲ್ ವೋಚರ್ ನಂಬರೇ ಇರಬೇಕು. ಇದನ್ನೇ ಇಟ್ಕೊಳ್ರಿ. ಯಾಕೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಈ ಆಪ್ಷನ್ ಏನಪ್ಪ ಅಂದರೆ ಸೆಟ್ ಅಲ್ಟರ್ ಅಡಿಷ್ನಲ್ ನಂಬರಿಂಗ್ ಡೀಟೇಲ್ಸ್. ಇದನ್ನು ನೀವು ಎಸ್ಸಿಟ್ಕೊಂಡು ಎಲ್ಲಿ ಪ್ರಿಫಿಕ್ಸಲ್ಲಿ ಬಂದು 1425 ಇಟ್ಕೊಂಡ್ರೆ ನಿಮ್ಮ ನಂಬರ್ ಮುಂದೆ ಏನಾದರೂ ಬರಬೇಕಾ ಅಂತ ಕೇಳುತ್ತೆ. ನಾ GIIT ಅಂತ ಟೈಪ್ ಮಾಡ್ಕೊತೀನಿ, ಕ್ಯಾಪ್ಸಲ್ ಮಾಡ್ತೀನಿ. ಆಮೇಲೆ ಹಿಂಗೊಂದು ಫಾರ್ವರ್ಡ್ ಸ್ಲ್ಯಾಶ್ ಹಾಕಿರ್ತೀನಿ. ಕಂಟ್ರೋಲ್ ಎ ಪ್ರೆಸ್ ಮಾಡಿ, ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ಏನಾಯ್ತು ನೋಡ್ರಿ, ಇಲ್ಲಿ GIIT/1 ಈ ಥರ ಬರುತ್ತೆ. ಆಮೇಲೆ ನಂಬರ್ ನೋಡ್ರಿ, ಇಲ್ಲಿ ನಂಬರ್ ಆಯಿತು. ಡೇಟ್ ನೋಡ್ರಿ, ಇಲ್ಲಿ 1/4/2025 ಐತೆ. ಇಲ್ಲಿ ನಂಬರು ಆಗಲೇನಿತ್ತು 1 ಮೇಲೆ ಕರ್ಸರ್ ಇತ್ತು, ಇವಾಗ 1 ಕೆಳಗಡೆ ಕರ್ಸರ್ ಆಯಿತು. ನೀವು ಇಲ್ಲಿ 1 ಬರ್ಕೊಳ್ಬೇಕಾದ್ರೆ ನೆಕ್ಸ್ಟು ಮೂವ್ ಆಗ್ಬೋದು. ನೀವಿಲ್ಲೇನು ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನು ಲೆಡ್ಜರ್ ಸೆಲೆಕ್ಟ್ ಮಾಡಿಕೊಂಡು ಸೇಲ್ಸ್ ಬೇಕಿದ್ದರೆ ಸೇಲ್ಸ್ ಮಾಡ್ಕೋಬೋದು. ನಾನು ನಿಮಗೆ ಹೇಳ್ದಂಗೆ ವಿತಿನ್ 2 ಮಿನಿಟ್ಸಲ್ಲಿ ನಿಮಗೆ ಕಂಪ್ನಿ ಸ್ಪ್ಲಿಟ್ ಮಾಡೋದು, ನಂಬರಿಂಗ್ ಮೆಥಡ್ ಚೇಂಜ್ ಮಾಡೋದು, ಜೊತೆಗೆ ನಂಬರಿಂಗ್ ಡೀಟೇಲ್ಸ್ ಆ್ಯಡ್ ಮಾಡೋದನ್ನು ತೋರಿಸಿದ್ದೀನಿ. ಈಗ ನಂಬರಿಂಗ್ ಮೆಥಡ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಬ್ಯಾಕಪ್ ತೊಗೊಳೋದು ಮ್ಯಾಂಡೇಟ್ರಿ, ಜೊತೆಗೆ ಎಕ್ಸ್ಪರ್ಟ್ಸ್ದು ಅಡ್ವೈಸ್ ತೊಗೊಂಡೆ ಈ ಕೆಲಸ ನೀವು ಮಾಡಬೇಕು. ವಿತೌಟ್ ಎಕ್ಸ್ಪರ್ಟ್ಸ್ ಅಡ್ವೈಸ್ ಅಥವಾ ನಿಮ್ಮ ಆಡಿಟರ್, ನಿಮ್ಮ GSTP ಅಡ್ವೈಸ್ ತೊಗೊಳ್ದೇ ಮಾಡಿದರೆ, ನಿಮ್ಮಲ್ಲಿ ಏನಾದರೂ ವೋಚರ್ಸ್ ಇತ್ತು ನಿಮಗೆ ಗೊತ್ತಿಲ್ಲದೆ ಆಲ್ರೆಡಿ ನೀವು ಸ್ಪ್ಲಿಟ್ನ ತಪ್ಪು ಮಾಡಿ, ಈ ಪ್ರೆಸೆಂಟ್ ಫೈನಾನ್ಷಿಯಲ್ ಇಲ್ಲದೆ ಹಿಂದಿನ ಫೈನಾನ್ಷಿಯಲ್ ಇಯರಿಂದ ಕಂಪನಿ ಸ್ಪ್ಲಿಟ್ ಮಾಡಿ ಅದನ್ನು ನಂಬರಿಂಗ್ ಮೆಥಡ್ ಚೇಂಜ್ ಮಾಡಿದರೆ ನೀವು ಇಷ್ಟು ದಿವಸ ಮಾಡಿರೋ ಎಲ್ಲ ಸೇಲ್ಸ್ ವೋಚರಿನ ನಂಬರ್ ಜಂಪ್ ಆಗುತ್ತೆ. ಇದಕ್ಕೆ ಟ್ಯಾಲಿ ಆಯಿತು, ನಾನು ಟೀಚ್ ಮಾಡಿದೆ, ನಾನು ಹೇಳ್ಕೊಟ್ಟಿದ್ದೀನಲ್ಲ ಈ ವಿಡಿಯೋ ಆಯಿತು ಕಾರಣ ಅಲ್ಲ. ನೀವು ನೆನ್ಪಿಟ್ಕೊಳ್ರಿ, ಬ್ಯಾಕಪ್ ತೊಗೊಳ್ದೇ ಯಾವ ಚೇಂಜಸ್ ಕೂಡ ಮಾಡಿಕೊಡ್ತು ಟ್ಯಾಲಿ ಒಳಗಡೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮತ್ತು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇರೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡಿ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.